ನೋಡಿ, ಈ ರೀತಿಯಾದಂಥ ಅಲಸಂದೆ ಕಾಳು ಪಲ್ಯ ತುಂಬ ಈಸಿ ಮತ್ತು ಟೇಸ್ಟಿ ಕೂಡ ಹೌದು. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಅಲಸಂದೆ ಕಾಳಲ್ಲಿ ಕರಿ ಅಥವಾ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಚಪಾತಿಗೆ ಮತ್ತು ದೋಸೆಗೆ, ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈಗ ಫಸ್ಟು ಸ್ಟವ್ ಹಚ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ, ಸೊ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಇದನ್ನ ಹಾಕ್ತಾ ಇದ್ದೀನಿ. ಇದು 4 ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಮತ್ತೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಈರುಳ್ಳಿ ಈ ರೀತಿಯಾಗಿ ಸ್ವಲ್ಪ ಒಂಚೂರು ಬೆಂದ ಮೇಲೆ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಟೊಮೆಟೊನ ಹಾಕ್ತಾ ಇದ್ದೀನಿ. ಏನಕ್ಕೆ ಟೊಮೆಟೊ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು, ಸೊ ಅದಕ್ಕೋಸ್ಕರ ಬೇಗ ಹಾಕ್ತೆ. ಈ ರೀತಿಯಾಗಿ ಒಂದು ಲಿಡ್ನ ಮುಚ್ಚೋಣ. ಹಾಗೆ ಅಲಸಂದೆ ಕಾಳು ಕರಿಗೆ ನಾನು ಒಂದು ಸ್ವಲ್ಪ ಪನ್ನೀರ್ ಹಾಕೊತಾ ಇದ್ದೀನಿ. ಸೊ ಈ ಪನ್ನೀರ್ನ ತುರ್ಕೊಳ್ಳೋಣ. ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಟೊಮೆಟೊ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ನಾನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತೆ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂಥ ಅಲಸಂದೆ ಕಾಳನ್ನ ಹಾಕ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದರಲ್ಲೇ ಬೇಯಿಸಿ ಹಾಕ್ತಾ ಇದ್ದೀನಿ ಅಲಸಂದೆ ಕಾಳು. ಇದಕ್ಕೀಗ ಸ್ವಲ್ಪ ಈ ರೀತಿಯಾಗಿ ನೀರು ಹಾಕಿ ಬೇಯಲಿ. ಅದು ಲಿಡ್ ಈ ರೀತಿಯಾಗಿ ಮುಚ್ಚೋಣ. ನೋಡಿ, ಚೆನ್ನಾಗಿ ಬೇಯಿಸಿ ನೀರೆಲ್ಲ ಈ ರೀತಿಯಾಗಿ ಆವಿ ಆಗಿದೆ. ಸೊ ಈಗ ಆಗಿದೆ. ಈಗ ನೀರೆಲ್ಲ ಆವಿ ಆಗಿರೋದ್ರಿಂದ ಈಗ ಆಗಿದೆ ಅಂತ ಕಾಳು ಕೂಡ ಬೆಂದಿದೆ. ತೋರಿಸ್ತೀನಿ ನೋಡಿ, ಕಾಳು ಕೂಡ ನೀಟಾಗಿ ಬೆಂದಿದೆ. ಸೊ ಆಗಿದೆ ಇದು. ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ಪನ್ನೀರ್ ಹಾಕ್ತಾ ಇದ್ದೀನಿ. ಸೊ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮತ್ತೆ ಇನ್ನೂ ಸ್ವಲ್ಪ ಟೇಸ್ಟಿ ಆಗಿರೋಕ್ಕೆ ಪನ್ನೀರ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಪನ್ನೀರ್ ಇಲ್ಲ ಅಂದರೆ ಸ್ವಲ್ಪ ಹಾಲಿನ ಕೆನೆ ಆದರೂ ಹಾಕ್ಕೊಬೋದು. ಸೊ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಅದಕ್ಕೋಸ್ಕರ ಪನ್ನೀರ್ ಹಾಕ್ಕೊಂಡೆ. ಹಾಗೆ ನಾನು ಎತ್ತಿಟ್ಟಿದ್ದ ಕೆನೆನೂ ಹಾಕ್ತಾ ಇದ್ದೀನಿ. ಸೊ ಕೆನೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಯಾವುದೇ ಕರಿಗಾಗಲಿ. ಸೊ ನಾನು ಈಗ ಆಫ್ ಮಾಡ್ತೀನಿ. ಸಿಮ್ ಆಫ್ ಮಾಡಿ ಈಗ ಕೆನೆ ನೋಡಿ, ಕೆನೆ ಇಟ್ಕೊಂಡಿದ್ದೀನಿ. ಹಾಲಿನ ಕೆನೆ ಇದು. ಸೊ ಇದನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೊಳ್ಳಿ. ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ನಿಮ್ಗೆ ಕೆನೆ ಆ ಥರ ಇಷ್ಟ ಇಲ್ಲ ಅಂತಂದರೆ ಪನ್ನೀರು ಆ ರೀತಿಯಾಗಿ ಹಾಕೊಳ್ಳಿ. ನಾನು ಇಲ್ಲಿ ಎರಡನ್ನೂ ಹಾಕ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ನಾನು ಉಪ್ಪು ಆಗಲೇ ಎಷ್ಟು ಹಾಕಿದ್ನೋ ಅಷ್ಟೇ ಹಾಕಿದ್ದೀನಿ, ಆಗಲೇ ಸ್ವಲ್ಪ ಹಾಕಿದ್ಮೇಲೆ ಅಷ್ಟೇ ಸಾಕು ಅಂತ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಚಪಾತಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋಬಿಟ್ಟಿದ್ದೀನಿ, ಉಪ್ಪು ಹಾಕಿ ಕಲಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇದಕ್ಕೆ ಮತ್ತು ಅದಕ್ಕೆ ಕಾಂಬಿನೇಷನ್ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಹಾಕಿದೆ ಇದಕ್ಕೆ. ಸೊ ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ರೆ ಕಸೂರಿ ಮೇಥಿ ಹಾಕಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಫೈನಲಿ ಅಳಸಂದಿ ಕಾಳು ಕರಿ ಈ ರೀತಿಯಾಗಿ ಇದೆ. ಸೊ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಆಗಿರೋಂಥ ಅಳಸಂದಿ ಕಾಳು ಕರಿನ ಈ ರೀತಿಯಾಗಿ ನೀವು ಕುಕ್ಕರಲ್ಲಿ ಬೇಯಿಸ್ತೀರಾ ಆರಾಮಾಗಿ ಮನೇಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಈ ಬೌಲ್ಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಈ ರೀತಿಯಾದಂಥ ಅಳಸಂದಿ ಕಾಳು ಪಲ್ಯನ. ಇದಂತೂ ತುಂಬ ಒಳ್ಳೆಯದು ದೇಹಕ್ಕೆ. ಅಳಸಂದಿ ಕಾಳು ತುಂಬ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಸೊ ತುಂಬ ಒಳ್ಳೆಯದು, ಅವಾಗವಾಗ ಮಾಡಿ ತಿಂತಾ ಇರಿ. ವೆಜಿಟೇರಿಯನ್ ಅಂತೂ ತುಂಬ ಒಳ್ಳೆಯದು. ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಬೋದು ಅಂತ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.